ಬಿಜೆಪಿ ಮಹಿಳಾ ಮೋರ್ಚಾದಿಂದ ಕೋಲ್ಕತ್ತಾ ಆರ್ಜಿಕರ್ ಸರ್ಕಾರಿ ಕಾಲೇಜಿನ ಟ್ರೈನಿ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಬಿಜೆಪಿ ಮಹಿಳಾ ಮೋರ್ಚಾದ ಮುಖಂಡರಾದ ಪವಿತ್ರ, ಜಸಂತ ಅನಿಲ್, ವೀಣಾ ಶೆಟ್ಟಿ ವೈದ್ಯಕೀಯ ತರಬೇತಿ ವೈದ್ಯೆಯ ಹತ್ಯೆ ಖಂಡಿಸಿ ಕೊಲೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಮಾತನಾಡಿದರು. ಭಾರತೀಯರಿರುವಂತಹ ದೇಶದಲ್ಲಿ ಇವತ್ತು ಕೋಲ್ಕತ್ತಾದಲ್ಲಿ ನಡೆದಿರುವಂತಹ ಒಂದು ಅಮಾನವೀಯ ಘಟನೆ ನಿಜಕ್ಕೂ ಇಡೀ ಮನುಕುಲವೇ ತಲೆ ತಗ್ಗಿಸುವಂಥದ್ದು. ಒಬ್ಬ ಕರ್ತವ್ಯ ನಿರತ ವೈದ್ಯೆ ಅಂದರೆ ಟ್ರೈನಿ ವೈದ್ಯೆಯ ಮೇಲೆ ಅತ್ಯಾಚಾರ ಮತ್ತು ಅವಳನ್ನು ಬರ್ಬರವಾಗಿ ಕೊಲೆ ಮಾಡಿರೋವಂಥದ್ದು. ಯಾವ ಮನೆಯಲ್ಲಿ, ಯಾವ ಒಂದು ವಿದ್ಯಾ ದೇಗುಲದಲ್ಲಿ ಒಂದು ರಕ್ಷಣೆ ಇರುತ್ತೆ, ಯಾವ ರೀತಿಯಾಗಿ ನಾನೊಂದು ಸೇವೆ ಸಲ್ಲಿಸ್ತಾ ಇದ್ದೀನಿ ಅಂತ ಆ ಒಂದು ನಂಬಿಕೆಯಲ್ಲಿ ಅವಳು ಜೀವನ ಮಾಡ್ತಾ ಇದ್ಲು. ಅದೇ ಸ್ಥಳದಲ್ಲಿ ಅವಳನ್ನು ಬರ್ಬರವಾಗಿ, ಅವಳಿಗೆ ಯಾವುದೇ ರಕ್ಷಣೆ ಇಲ್ಲದೆ ಅವಳ ಕೊಲೆ ಆಗಿರೋದು ನಿಜಕ್ಕೂ ಇಡೀ ದೇಶವೇ ತಲೆ ತಗ್ಗಿಸುವಂಥ ಘಟನೆ. ಅದನ್ನು ರಾಜ್ಯಾದ್ಯಂತ ನಾವೆಲ್ಲರೂ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಕರೆಗೊಂಡಿರೋ ಮೇರೆಗೆ ಮೌನ ಮೆರವಣಿಗೆ ದೀಪದ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ. ಹಾಗೆ ಒಂದು ಭಾರತದಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿಯಲ್ಲಿ ಅವರಿಗೆ ಒಂದು ಮಾತೃಸ್ಥಾನವನ್ನು ಕೊಡ್ತಾ ಇದ್ರು ಅಂಥ ಪುಣ್ಯ ಭೂಮಿಯಲ್ಲಿ ಈ ರೀತಿಯಂಥ ಒಂದು ಕೃತ್ಯ ನಡೆದಿರೋದು ಅವಮಾನೀಯ ಒಂದು ಘಟನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ದುಃಖಕರ ವಿಷಯ, ಏಕೆಂದರೆ ಭಾರತದಲ್ಲಿ ಹೆಣ್ಣು ಮಗಳನ್ನು ಪೂಜನೀಯ ಭಾವನೆಯಿಂದ ನೋಡುವಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದೆ. ಅದು ಒಬ್ಬ ಮಹಿಳಾ ಮುಖ್ಯಮಂತ್ರಿ ಆಗಿರುವಂತಹ ಒಂದು ರಾಜ್ಯದಲ್ಲಿ ಇಂಥ ಘಟನೆ ನಡೆದಿರುವಂಥದ್ದು ಭಾರಿ ಖೇದಕರ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆ ರಾತ್ರಿ ಹಗಲು ಅನ್ನೋದೇ ದುಡಿತಾ ಇರುವಂಥ ಈ ಸಂದರ್ಭದಲ್ಲಿ ಇಂತಹ ಮಹಿಳೆಯರಿಗೆ ಇಂತಹ ಒಂದು ಘಟನೆಗಳು ಪದೇ ಪದೇ ನಡೀತಾ ಇರುವಂತಹದ್ದು ನಾವು ಮಹಿಳಾ ಮೋರ್ಚಾದಿಂದ, ಭಾಜಪದ ಮಹಿಳಾ ಮೋರ್ಚಾದಿಂದ ಇದನ್ನು ಖಂಡಿಸ್ತಾ ಇದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ನಾವು ಮಹಿಳೆಯರು ಇನ್ನೊಮ್ಮೆ ಬೀದಿಗಿಳಿದು ಹೋರಾಟವನ್ನು ಮಾಡುವಂಥ ಒಂದು ಪರಿಸ್ಥಿತಿಯನ್ನು ಈ ಸರ್ಕಾರಗಳು ತರಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೈದ್ಯರು ದೇವರ ಸಮಾನ ಅಂತ ನಮ್ಮೆಲ್ಲರ ಭಾವನೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಮಹಿಳೆ, ಮುಖ್ಯಮಂತ್ರಿ ಮಹಿಳೆ ಇದ್ದು ಪದೇ ಪದೇ, ಯಾಕಂದರೆ ಈ ಹಿಂದೆ ಒಂದು 3 ತಿಂಗಳ ಹಿಂದೆ ಸಂದೇಶ್ ಖಾಲಿಯಲ್ಲಿ ಸರಣಿ ಅತ್ಯಾಚಾರ ಆಗಿತ್ತು, ನಮ್ಮೆಲ್ಲರಿಗೂ ತಿಳಿದಿರೋ ವಿಚಾರ. ಆ ದಿನದಿಂದ ಈ ದಿನದವರೆಗೂ ಮಹಿಳೆಯರು ಈ ಅತ್ಯಾಚಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾನೇ ಇದ್ದೀವಿ. ಆದರೂ ಸಹ ಒಂದು ಮಹಿಳೆ ಒಂದು ಮುಖ್ಯವಾದ ಸ್ಥಾನ ಇದ್ದು ಸಹ ಯಾವ ರಕ್ಷಣೆಯೂ ನೀಡ್ತಾ ಇಲ್ಲ. ಯಾಕಂದರೆ ಇದರ ಜೊತೆಗೆ ವಿವಿಧ ರಾಜ್ಯಗಳಲ್ಲಿ, ಯಾಕಂದರೆ ನಮ್ಮ ಕರ್ನಾಟಕದಲ್ಲೂ ನಾವು ಹಿಂದೆ ನಾವು ಮಾಡಿದ್ದೀವಿ ಇದೇ ರೀತಿ. ಏನು ಹತ್ಯೆ ಆಗಿದ್ದಾರೆ, ಅಂಜಲಿ ಇರ್ಬೋದು, ನೇಹಾ ಇರ್ಬೋದು, ಇಲ್ಲಿವರೆಗೂ ಏನು ಅತ್ಯಾಚಾರ, ಮಹಿಳೆಯರ ಮೇಲೆ ಏನು ಅತ್ಯಾಚಾರ, ಏನು ಕೊಲೆ ಆಗ್ತಾ ಇದೆ, ಅದಕ್ಕೆ ಇನ್ನೂ ನ್ಯಾಯ ಸಿಗ್ತಾನೇ ಇಲ್ಲ. ಪ್ರತಿ ಬಾರಿ ನಾವು ಪ್ರತಿಭಟನೆ ಮಾಡ್ತಾನೇ ಇದ್ದೀವಿ. ಆ ಹೆಣ್ಣು ಮಕ್ಕಳು ತಂದೆ ತಾಯಿಯವರ ದುಃಖ ಅಷ್ಟಿಷ್ಟಲ್ಲ. ಯಾಕಂದರೆ ಪ್ರತಿ ಸಲ ಹೇಳ್ತೀವಿ ತಂದೆ ತಾಯಿಗೆ ಆ ಭಗವಂತ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ. ಆದರೆ ಹೋಗಿರೋ ಜೀವ ನಾವು ತಂದ್ಕೊಡೋಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸಿಬಿಐ ತನಿಖೆ ಮಾಡ್ತಾ ಇದೆ, ಆದರೆ ತನಿಖೆ ಭಾಳ ಚುರುಕಾಗಿ ಮಾಡಿ ಯಾರು ಈ ಕೃತ್ಯ ಎಸಗಿದ್ದಾರೆ ಅವ್ರಿಗೆ ಮರಣದಂಡನೆ ವಿಧಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಂಡೆ. ಇದೇ ಸಂದರ್ಭದಲ್ಲಿ ಹಣತೆ ಹಚ್ಚಿ ಮಾನವ ಸರಪಳಿ ನಿರ್ಮಿಸಿ ಮೃತರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ಚೈತ್ರಾ ಗೌಡ, ಮುಖಂಡರಾದ ತುಡಕೂರು ಮಂಜುನಾಥ್, ಯುವ ಮೋರ್ಚಾದ ಅಧ್ಯಕ್ಷರಾದ ಸಂತೋಷ್ ಕೋಟ್ಯಾನ್, ಹಿರೇಮಗಳೂರು ಕೇಶವ, ಬಸವರಾಜ್, ಸಚಿನ್, ಪುನೀತ್ ಮುಂತಾದವರು ಭಾಗವಹಿಸಿದ್ದರು.